ನಿಮಗೆ ಬಂದ್ವಿ ಮೇಕಪ್ ಆರ್ಟಿಸ್ಟ್ ಅವರು ಅವರ ಡ್ಯೂಟಿಯನ್ನು ಸ್ಟಾರ್ಟ್ ಮಾಡ್ತಿದ್ದಾರೆ. ಇನ್ನೊಂದೆಂತ ಅಂದ್ರೆ ನನ್ನ ಮದುವೆಗೆ ಹೈಯೆಸ್ಟ್ ಜನರನ್ನು ಕರೆದಿಲ್ಲ ನಾನು. ಮಿಸ್ ಆಗಿದೆ ಎಂತಕ್ಕಂದ್ರೆ ದೂರ, ಮತ್ತೆ ಕ್ಲೈಮೇಟ್ ಎಲ್ಲ ಚೇಂಜ್ ಆಗಿ ಹೆಲ್ತ್ ಇಶ್ಯೂ ಆಗ್ತದೆ. ಆ ರೀಸನ್ ಇಂದ ನಾನು ಕರೆದಿಲ್ಲ. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ನನ್ನ ಗೆಳೆಯರಿ. ಇಲ್ಲಿ ನೋಡಿ ನನ್ನ ಅಸಿಸ್ಟೆಂಟ್ ನಮ್ಗೆ ಹೆಲ್ಪ್ ಮಾಡ್ತಿದ್ದಾಳೆ. ನಮ್ದು ಬ್ರೈಡ್ ಸೂಪರ್ ಸೂಪರ್. ಹಲೋ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಕಡೆ ನಾನು ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗ್ ಏನಂತ ಹೇಳಿ ನಿಮ್ಗೆ ಆಲ್ರೆಡಿ ತಮ್ನೇಲ್ ನೋಡಿ ಗೊತ್ತಾಗಿರುತ್ತೆ. ಎಸ್, ನಂದು ಹೈಸ್ಕೂಲ್ ಫ್ರೆಂಡ್ ಇದು ಎಂಗೇಜ್ಮೆಂಟ್. ಬಟ್ ಇವಾಗ ಟೈಮ್ 8 ಗಂಟೆ 8:30 ಅಷ್ಟರಲ್ಲಿ ಅಲ್ಲಿ ಇರ್ಬೇಕು. ಇಷ್ಟು ಬೇಗ ಏನಂತಂದ್ರೆ ಅವಳಿಗೆ ಮೇಕಪ್ ಮಾಡೋದು ನನ್ನ ಫ್ರೆಂಡ್. ಅಂದ್ರೆ ನಾವೆಲ್ಲರೂ ಹೈಸ್ಕೂಲಲ್ಲಿ ಫುಲ್ ಫ್ರೆಂಡ್ಸ್ ಆಗಿದ್ವಿ, ಮತ್ತೇನು ಫ್ರೆಂಡ್ಸೇ. ಸೊ ಹಂಗಾಗಿ ಅವಳಿಗೆ ಹೆಲ್ಪ್ ಆಗ್ಲಿಕ್ಕೆ, ಅವಳು ಮೇಕಪ್ ಆರ್ಟಿಸ್ಟ್ ಅಲ್ಲ, ಸೊ ಅವಳಿಗೆ ಹೆಲ್ಪ್ ಆಗ್ಲಿಕ್ಕೆ ಅಂತ ಹೇಳಿ ನನ್ನನ್ನು ಕರೆದಿದ್ದಾರೆ, ಬೇಗ ಬಾ ಹೋಗೋಣ ಅಂತ ಹೇಳಿ. ಸೊ ಬೇಗ ಹೋಗ್ಬೇಕು. ಈಗ ಯಾರ್ಯಾರು ಉಡುಪಿ ಕಾರ್ಕಳ ಇಲ್ಲಿ ಯಾರ್ಯಾರು ಇದ್ದೀರಿ, ಅವ್ರಿಗೆ ಏನಾದ್ರು ಮೇಕಪ್ ಬೇಕಂತಿದ್ರೆ, ಮೇಕಪ್ ಮಾಡೋದು ಮೇಕಪ್ ಏನಾದ್ರು ಬೇಕಂತಿದ್ರೆ, ನಾನು ನನ್ನ ಫ್ರೆಂಡ್ ಇವಾಗ ಏನ್ ಮೇಕಪ್ ಆರ್ಟಿಸ್ಟ್ ಇದ್ದಾಳೆ ಅವಳ ಕಾಂಟ್ಯಾಕ್ಟ್ ಡೀಟೇಲ್ ನ ಇಲ್ಲಿ ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ. ಹಾಗೇನೆ ಅವಳದು ಇನ್ಸ್ಟಾಗ್ರಾಮ್ ಐಡಿನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಕೆಲವೊಬ್ಬರಿಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹೇಗೆ ಹೋಗೋದು ಹೇಗಂತ ಗೊತ್ತಿಲ್ಲ. ಸೊ ಅದನ್ನ ನಾನು ಇಲ್ಲಿ ಇಮೇಜ್ ನ ಅಟ್ಯಾಚ್ ಮಾಡ್ತೀನಿ, ಹೇಗೆ ಹೋಗ್ಬೇಕಂತೇಳಿ. ಸೊ ಅಲ್ಲಿ ಹೋಗಿ ಅವಳ ಇನ್ಸ್ಟಾದಲ್ಲಿ ನೀವು ಅವಳನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇವತ್ತಿನ ಮೇಕವರ್ ಹೇಗಾಗುತ್ತೆ ಏನು ಅಂತ ಹೇಳಿ ನೋಡೋಣ. ಹಾಗೆ ನಾನು ಇವಾಗ ಹೇರ್ನ ಬಿಡಲ್ಲ, ಇವಾಗ ಹೇರ್ ಕಟ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಅಲ್ಲಿ ಹೋಗೋಷ್ಟ್ರಲ್ಲಿ ನನ್ನ ಕೂದಲೆಲ್ಲ ಗಾಳಿಗೆ ಒಂಥರ ಆಗಿರುತ್ತೆ. ಹಾಗಾಗಿ ಮತ್ತೆ ಇದಿಷ್ಟೇ ಅಲ್ಲ, ನಾನು ಇಯರಿಂಗ್ ಹಾಕಿದ್ದೀನಿ, ಬಟ್ ಚಿಕ್ಕದಾಕಿದ್ದೀನಿ, ಇನ್ನು ಅಲ್ಲಿ ಹೋಗ್ಬೇಕಲ್ಲ. ಸೊ ಅದು ಈವೆಂಟ್ ಆಗುವಾಗ ನಾನು ಚೇಂಜ್ ಮಾಡ್ತೀನಿ. ಸೊ ಓಕೆ, ಇವತ್ತಿದ್ದು ಬ್ಲಾಗ್ ಹೆಂಗಿರುತ್ತೆ ಏನು ಅಂತ ಹೇಳಿ ನೋಡೋಣ. ನಾನು ತುಂಬಾ ದಿನದಿಂದ ಮದುವೆ ಊಟ ತಿನ್ಬೇಕಂತ ಆಸೆ ಆಗ್ತಿತ್ತು, ಬಟ್ ಇದು ಮದುವೆ ಅಲ್ಲ, ಎಂಗೇಜ್ಮೆಂಟ್. ಓಕೆ, ಇದರಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳೋ ಇವಾಗ. ಮತ್ತೆ ಹೇಗೆ ಮದುವೆ ಇರುತ್ತಲ್ಲ, ಸೊ ಆವಾಗ ಓಕೆ. ಇವಾಗ ವ್ಲಾಗ್ನ ಪೂರ್ತಿಯಾಗಿ ನೋಡ್ಕೊಂಡು ಬನ್ನಿ. ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಇವಾಗ ವಿಡಿಯೋನ ಪೂರ್ತಿಯಾಗಿ ನೋಡ್ಕೊಂಡು ಬನ್ನಿ. ನೀವಿಗೆ ಬಂದ್ವಿ. ಮೇಕಪ್ ಆರ್ಟಿಸ್ಟ್ ನೋಡಿ ಇಲ್ಲಿ ಇವರು ನಮ್ದು ವಿಡಿಯೋಗ್ರಾಫರ್ ಪರ್ಸನಲ್. ಇವಳ್ದು ವಿಡಿಯೋಗ್ರಾಫರ್. ಇವಳು ಉಂಟಲ್ಲ ಮ್ಯಾಪ್ ಹೇಳಿ, ಇವಳು ಆ ಮನೆ ಕರ್ಕೊಂಡು ಹೋಗ್ತಿದ್ಲಿ. ಇವಾಗ ನಾವಿವಾಗ ಈ ಮನೆಗೆ ಬಂದ್ವಿ. ಬನ್ನಿ ನಾವಿವಾಗ ಮದುಮಗಳನ್ನ ಮೀಟ್ ಮಾಡುವ. ಹೋಗಿ ನಾಯಿ ನೋಡ್ಕೊಂಡು ಹೇಗೆ ಬರ್ತದೆ ನೋಡಿ. ಮೇಕಪ್ ಮಾಡ್ಲಿಕ್ಕೆ ಬಂದು ಇಲ್ಲಿ ನಮ್ಮದು ಫೋಟೋ ಸೆಷನ್ ಆಗ್ತಾ ಉಂಟು. ಇಲ್ಲಿ ನೋಡಿ, ನೋಡಿ ಇದು ಪೂಜನ ಅಜ್ಜಿ. ಮೇಕಪ್ ಆರ್ಟಿಸ್ಟ್ ಅವರು ಅವರ ಡ್ಯೂಟಿಯನ್ನು ಸ್ಟಾರ್ಟ್ ಮಾಡ್ತಿದ್ದಾರೆ. ಈಗ ಸಾರಿಯನ್ನು ಫಸ್ಟ್ಗೆ ಪ್ರಿಪ್ಲಿಟ್ ಮಾಡ್ಕೋಬೇಕು, ಎಂತಕ್ಕಂದ್ರೆ ಉಡಿಸ್ಲಿಕ್ಕೆ ಸುಲಭ ಆಗ್ತದಲ್ಲ, ಅದಕ್ಕೆ ಈಗ ಮಾಡ್ತೇನೆ. ಸ್ವಲ್ಪ ವಿಡಿಯೋ ಆಫ್ ಮಾಡು. ನೋಡಿ ಇವರ ಮನೆ. ನಾವಿವಾಗ ಸೆಕೆಂಡ್ ಫ್ಲೋರ್ ಅಲ್ಲಿ ಅಲ್ಲ, ಫಸ್ಟ್ ಫ್ಲೋರ್ ಅಲ್ಲಿ ಇದ್ದೀವಿ. ಇಲ್ಲಿ ನೋಡಿ ನನ್ನ ಅಸಿಸ್ಟೆಂಟ್ ನಮ್ಗೆ ಹೆಲ್ಪ್ ಮಾಡ್ತಿದ್ದಾಳೆ. ನಮ್ದು ಬ್ರೈಡ್ ಎಂಗೇಜ್ಮೆಂಟ್ ಬ್ರೈಡ್ಗೆ ಸ್ವಲ್ಪ ಸ್ಕಿನ್ ಪ್ರಿಪೇರ್ ಮಾಡ್ತಿದ್ದಾಳೆ ಸ್ವಲ್ಪ. ಮತ್ತೆ ನನ್ನ ಅಸಿಸ್ಟೆಂಟ್ ಎಷ್ಟು ಒಳ್ಳೆ ಕೆಲಸ, ನನ್ನ ಜೊತೆ ಬೆಳಿಗ್ಗೆ ಬೇಗ ಎದ್ದು, ನನ್ನ ಜೊತೆ ಎದ್ದದಲ್ಲ, ಅವಳ ಮನೇಲಿ ಎದ್ದು ಬಂದು ಮತ್ತೆ ಎಲ್ಲ ಮಾಡಿ ನಮ್ಗೆ ಹೆಲ್ಪ್ ಮಾಡ್ತಿದ್ದಾಳೆ. ಇವಳು ನನ್ನ ಹೈಸ್ಕೂಲ್ ಇದು ಫ್ರೆಂಡ್. ಆಮೇಲೆ ಪ್ರೈಮರಿಯಲ್ಲಿ ಇದೆಯಾ? ಇತ್ತಲ್ಲ, ಪ್ರೈಮರಿಯಲ್ಲಿ ಸಹ ಇದ್ಲು. ಸೊ ನಂಗೆ ನೆನಪಿಲ್ಲ, ಸ್ವಲ್ಪ ಮರ್ತೋಗಿದೆ. ಮಾವಿನ ಕಾಯಿಲೆ ಉಂಟು. ಮತ್ತೆ ಇವಳನ್ನು ಈಗ ಹೇಗೆ ಮಾಡ್ತೇನೆ ಅಂತ ಗೊತ್ತಿಲ್ಲ, ನೋಡುವ. ಇವಾಗ ಸೀರೆದೆಲ್ಲ ರೆಡಿ ಆಯ್ತು, ಇನ್ನು ಅವಳಿಗೆ ಮೇಕಪ್ ಮಾಡೋದೊಂದು ಬಾಕಿ. ಅಲ್ಲಿ ಫೋಟೋಗ್ರಾಫರ್ ವೆಯ್ಟ್ ಮಾಡ್ತಾ ಇದ್ದಾರೆ, ಕಾಯ್ತಾ ಇದ್ದಾರೆ. ಇವಾಗ ಅವಳನ್ನ ರೆಡಿ ಮಾಡೋದು ಸಹ ನಾನು ತೋರಿಸ್ತೇನೆ. ಇನ್ನೊಂದೆಂತ ಅಂದ್ರೆ ನನ್ನ ಮದುವೆಗೆ ಹೈಯೆಸ್ಟ್ ಜನರನ್ನ ಕರೆದಿಲ್ಲ ನಾನು.
ಹೈಯೆಸ್ಟ್ ಅಲ್ಲ ಕರ್ದೇ ಇಲ್ಲ, ಅವರು ಸುರಕ್ಷಾ ಅವರನ್ನ ಮಾತ್ರ ಹೇಳಿದ್ ನಾನು. ಅವ್ರು ಬರ್ತೀನಿ ಅಂತ ಮೊದ್ಲಿಂದಾನೇ ಹೇಳ್ತಿದ್ರು. So ಹಂಗಾಗಿ ಅವ್ರು ಮಾತ್ರ, ಇವ್ರು ಈಗ ಇವಳೇನಿದೆ ಇವಳು ಮತ್ತೆ ಬೇರೆ ಕೆಲವು ಜನರನ್ನ ನಾನು ಕರ್ದಿಲ್ಲ, ಮಿಸ್ ಆಗಿದೆ. ಅಂತಕ್ಕಂದ್ರೆ ದೂರ ಮತ್ತೆ ಕ್ಲೈಮೇಟ್ ಎಲ್ಲ ಚೇಂಜ್ ಆಗಿ ಹೆಲ್ತ್ ಇಶ್ಯೂ ಆಗ್ತದೆ, ಆ ರೀಸನ್ ಇಂದ ನಾನು ಕರ್ದಿಲ್ಲ. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ನನ್ನ ಗೆಳೆಯರಿ. ನಾನು ಮೇಕಪ್ ಆರ್ಟಿಸ್ಟ್, ಇವಳು ಮೇಕಪ್ ಆರ್ಟಿಸ್ಟ್, ನನ್ನ ಅಸಿಸ್ಟೆಂಟ್ ಅವಳು. ಎಸ್, ಕಮ್ಮಿದ್ದು ಹಣ ಕೊಡೋದಿಲ್ಲ, ಫ್ರೀ ಧರ್ಮದ್ದು. Emotional damage. ನಾವು ನೋಡಿ ಬ್ರೈಡ್ ಅನ್ನು ರೆಡಿ ಮಾಡೋದ್ ಬಿಟ್ಟು ನಾವೇ ಇಲ್ಲಿ ಸ್ಟೈಲ್ ಮಾಡ್ಕೊಂಡು. ಎಸ್ ಆಫ್ ಕೋರ್ಸ್. ಇದು ನಾನು ಈಗ ಇಲ್ಲಿ ಇಟ್ಟು ಮಾತಾಡ್ತಿದ್ದೇನೆ. ಇವಳು ನಮ್ಮ ಬ್ರೈಡ್, ನಮ್ಮದು ಫ್ರೆಂಡ್. ಹೆಂಗ ಅನಿಸ್ತುಂಟು ನಿಂಗೆ? ಹೈಸ್ಕೂಲ್ ಅಲ್ಲಿ ಬೆಸ್ಟ್ ಫ್ರೆಂಡ್ ಗಳಾಗಿದ್ವಿ, ಈಗ ಅವಳ ಎಂಗೇಜ್ಮೆಂಟ್ ಮೇಕಪ್ ಮಾಡ್ತಿದ್ದೇವೆ. ನಂಗೆ ಇದೊಂಥರ ಈಚೆ ಬಚ್ಚೂರು ಇದೊಂಥರ ಯಾವ ತರ ಫೀಲ್ ಒಂಚೂರು ಜಾಸ್ತಿ ಆಗ್ತಾ ಉಂಟು. ಆದ್ರೆ ಕೂಗ್ಬೇಡ ಅದೇ ನಂಗೆ ನರ್ವಸ್ ಆಗ್ತಾ ಉಂಟು. ಎಂತಕ್ಕೆ ನರ್ವಸ್ ಅಂದ್ರೆ ಒಂದು ನನ್ನ ಫ್ರೆಂಡ್ ಇದು ಎಂಗೇಜ್ಮೆಂಟ್ ಇರುದು, ಮತ್ತೆ ಇದು ಫಸ್ಟ್ ಎಂಗೇಜ್ಮೆಂಟ್ ಬ್ರೈಡ್ ಮಾಡ್ತಾ ಇರೋದು ನಾನು. ಮೇಕ್ ಓವರ್ ಮಾಡ್ತಾ ಇರೋದು. ನಂಗೆ ಅಂತ ಹೇಳಿಕೆ ಬರ್ತಾ ಇದೆ, ಅವಳು ಸ್ವಲ್ಪ ಮ್ಯಾನೇಜ್ ಮಾಡ್ತಿದ್ದೆ. ಸೊ ಅವಳಾಗಿ ಮ್ಯಾನೇಜ್ ಮಾಡುವುದಲ್ಲಿ ಹುಷಾರು. ಮತ್ತೆ ನೋಡುವ ಎಂತ ಖುಷಿ ಆಗ್ತದೆ ನಮ್ಗೆ. ನಾವು ಹೈಸ್ಕೂಲ್ ಅಲ್ಲಿ ಫುಲ್ ಬೆಸ್ಟ್ ಫ್ರೆಂಡ್ ಗಳಾಗಿದ್ವಿ. ಯಾರು ಗೈಸ್ ಇದ ನೋಡಿ, ನೀವೇನ್ ಅನ್ಕೋಬೇಡಿ, ಅವಳು ಮೇಕಪ್ ಮಾತ್ರ ಸಖತ್ತಾಗಿ ಮಾಡ್ತಾಳೆ. ಆದ್ರೆ ಇವತ್ತು ಅವಳು ಸ್ವಲ್ಪ ನರ್ವಸ್ ಆಗ್ತಿದ್ದಾಳೆ ಅಷ್ಟೇ, ಯಾಕಂದ್ರೆ ಫ್ರೆಂಡಿಗೆ ಮಾಡ್ತಿರೋದಲ್ಲ ಹಂಗಾಗಿ. ನೆರವುಕ್ಕಿಂತ ಫ್ರೆಂಡಿಗೆ ಬೇಜಾರಾಗಬಾರ್ದು, ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕಲ್ಲ, ಅದಕ್ಕೋಸ್ಕರ. ಹಾ ಅವ್ ಮೇಡಮ್ ಅವು ಅವರ ನಿಮ್ಮದು ಕಣ್ಣನೆ ಬಂದ್ರೆ ಕನ್ನಡ ಮಾತಾಡ, ಕನ್ನಡ ತುಳು ಬರುದಿಲ್ಲ. ಸಬ್ಸ್ಕ್ರೈಬರ್ಸ್ಗಳಿಗೆ ಕನ್ನಡ ಬರುದಾ? ಕನ್ನಡ ತುಳು ಬರುದಿಲ್ಲ. ಹೌದು, ಈಗಂತ ಮತ್ತೆ ಹೇಳು, ಬ್ರೈಡ್ನವರು ಎಂತ ಒಂದ್ ವಾರ ಮುಂಚೆನೆ ಎಂತ ಅದನ್ನೆಲ್ಲ ಮುಂಚೆ ಮಾಡಿ ಇವುಗಳ ತರ ಹಿಂದಿನ ದಿನ ಎಲ್ಲ ಮಾಡ್ಕೊಂಡು ಅದೇ ಹಂಗ್ ಮಾಡ್ಬೇಡಿ ಗೈಸ್. ಏನಿದ್ರು ಒಂದ್ ವಾರ ಮುಂಚೆ, ಮದ್ವೆ ಆಗ್ಲಿ ಎಂಗೇಜ್ಮೆಂಟ್ ಆಗ್ಲಿ. ಮತ್ತೆ ಎಕ್ಸ್ಪೆರಿಮೆಂಟ್ ಹೊಸ ಪ್ರಾಡಕ್ಟ್ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ದಯವಿಟ್ಟು. ನನ್ನ ಅಸಿಸ್ಟೆಂಟ್ ಇದೆಲ್ಲ ಚೆನ್ನಾಗಿ ಹೇಳ್ತಾರೆ. ಎಸ್ ಆಫ್ ಕೋರ್ಸ್. ಸೂಪರ್. ಹೇಗಿತ್ತು ನಮ್ಮ ಮೇಕಪ್? ಸೂಪರ್. ಅಲ್ಲಿ ಫೋಟೋಗ್ರಾಫರ್ ಎಲ್ಲ ಇವಾಗ ನಮ್ಮ ಮದುಮಗಳಿದು ಅಮ್ಮನನ್ನ ರೆಡಿ ಮಾಡ್ತಿದೀವಿ. ಹೇರ್ ಸ್ಟೈಲ್ ಮಾತ್ರ ಅದೇ ಇಬ್ರು ಸಹ ಹಂಗೇನೆ ಇದ್ದಾರೆ. ಆಂಟಿ ಫುಲ್ ಹೆಂಗಿದ್ದಾರೆ ಇನ್ನು ನೋಡಿ ಎಷ್ಟು ಚೆನ್ನಾಗಿದ್ದಾರೆ. ಇವ್ರದ್ದು ಮೇಕಪ್ ಇಲ್ಲ, ಜಸ್ಟ್ ಹೇರ್ ಸ್ಟೈಲ್ ಆಗ್ತುಂಟು ಅಷ್ಟೇ. ಇವಾಗ ನಾವು ರೆಡಿ ಆಗ್ತಿದೀವಿ. ನೋಡಿ ನಾನು ಫಸ್ಟ್ ಟೈಮ್ ಇಷ್ಟು ಮೇಕಪ್ ಮಾಡ್ಕೊಂಡಿರೋದು. ಯಾಕಂದ್ರೆ ಎಂತಕ್ಕಂದ್ರೆ ಫ್ರೆಂಡಿನ ಎಂಗೇಜ್ಮೆಂಟ್ ಉಂಟು, ಹಾಗಾಗಿ ಚೇಂಜ್ ಮಾಡುವ. ಹೇಳಿಕೆ ಸಹ ಬರ್ತಿಲ್ಲ ನಂಗೆ, ಏನ್ ಮಾತಾಡ್ಬೇಕಂದ್ರೆ ನಾನು ಫುಲ್ ಯಾವ್ದೋ ಲೋಕದಲ್ಲಿ ಇದ್ದಾಗ ಉಂಟು. ಎಂತಕ್ಕಂದ್ರೆ ನಾನು ಫಸ್ಟ್ ಟೈಮ್ ಅಲ್ಲ ಹೀಗೆ ಬಂದು ಫ್ರೆಂಡಿಗೆ ಮಾಡ್ತಿರೋದು. ಫ್ರೆಂಡ್ ಅದು ಬೇರೆಯವ್ರಿಗೆ ಮಾಡುವಾಗ ಅಷ್ಟು ನರ್ವಸ್ ಆಗುದಿಲ್ಲ, ಫ್ರೆಂಡಿಗೆ ಮಾಡುವಾಗ ಸ್ವಲ್ಪ ನರ್ವಸ್ ಜಾಸ್ತಿ ಆಗ್ತದೆ. ಎಂತಕ್ಕಂದ್ರೆ ಫ್ರೆಂಡ್ ಅಲ್ವಾ, ಅದಕ್ಕೆ. ಸೊ ಇಲ್ಲಿ ಇವಾಗ ಬ್ರೈಡ್ ರೆಡಿಯಾಗಿ ಗ್ರೂಮಿಗೆ ವೇಟ್ ಮಾಡ್ತಾ ಇದ್ಲು. ರೆಡಿ ಆಗೋ ಟೈಮಲ್ಲಿ ಎಲ್ಲರೂ ಫುಲ್ ಬೇಗ 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 ಅಂತ ಹೇಳಿದ್ರು. ಬಟ್ ಮತ್ತೆ ಹುಡ್ಗ ಸ್ವಲ್ಪ ಲೇಟ್ ಆಗಿ ಬಂದ್ರು. ಇಲ್ಲಿ ತುಳುನಾಡಲ್ಲಿ ನೋಡಿ ಈ ತರ ಅವರನ್ನ ಒಬ್ರು ಕರ್ಕೊಂಡು ಹೋಗ್ಲಿಕ್ಕೆ ಇರ್ತಾರೆ, ಅತ್ತಿಗೆ ಆಗೋರು ಆ ತರ. ಸೊ ಅವ್ರನ್ನ ಕೈ ಹಿಡಿದು ಸ್ಟೇಜ್ ತನಕ ಕರ್ಕೊಂಡು ಹೋಗ್ತಾರೆ. ಅದಾದ್ಮೇಲೆ ವೆಯ್ಟ್ ಮಾಡಿಸಿ, ನಮ್ಮ ಹುಡುಗಿನ ವೆಯ್ಟ್ ಮಾಡಿಸಿ ಮತ್ತೆ ಬಂದ್ರವರು. ಇಲ್ಲಿ ನನ್ನ ಹೈಸ್ಕೂಲ್ ಫ್ರೆಂಡ್ಸ್ ಇದ್ರಲ್ಲಿ, ಹಾಗೆ ಅವ್ರದ್ದು ಒಂದು ಕ್ಲಿಪ್ ಆ್ಯಡ್ ಮಾಡಿದೆ. ತುಂಬ ವರ್ಷದ ನಂತರ ಅವ್ರನ್ನ ಮೀಟ್ ಮಾಡಿದ್ದು ನಾನು, ಒಬ್ಬಳಲ್ಲಿ ಮಾತ್ರ, ಮತ್ತೊಬ್ಬಳೆಲ್ಲ ಸಿಗ್ತಾ ಇರ್ತಾಳೆ. ನೆಕ್ಸ್ಟ್ ಈ ಹುಡುಗನ ಮನೆಯವರು ಹುಡುಗಿಗೆ ಸೀರೆ ಮತ್ತು ಬಳೆ, ಹೂ ಅದೆಲ್ಲ ಕೊಡ್ಲಿಕ್ಕಿರುತ್ತೆ. ಸೊ ಅದನ್ನೇ ಕೊಡ್ತಾ ಇದ್ರು ಇಲ್ಲಿ.
ಅವ್ರು ಸಾರಿ ಕೊಟ್ಟ ಮೇಲೆ ಆ ಸಾರಿನ ಮತ್ತೆ ಚೇಂಜ್ ಮಾಡಿ ಮತ್ತೆ ರಿಂಗ್ ಎಕ್ಸ್ಚೇಂಜ್ ಮಾಡೋಕಿರುತ್ತೆ. ಸೊ ಇಲ್ಲಿ ಅದನ್ನೇ ಮಾಡ್ತಾ ಇದ್ದಾರೆ ನೋಡಿ, ಈ ಥರ ಕೊಡ್ತಾರೆ. ಆಮೇಲೆ ಹಾಗೆ ಫೋಟೋ ಸೆಷನ್ ಎಲ್ಲ ಆಗ್ತಾ ಇತ್ತು. ಸೊ ಇಲ್ಲಿ ಈ ಸಾರಿ ಕೊಟ್ಟ ಮೇಲೆ ಪುನಃ ಸಾರಿ ಚೇಂಜ್ ಮಾಡ್ಲಿಕ್ಕೆ ಇರುತ್ತಲ್ಲ, ಸೊ ಆವಾಗೂ 10 ನಿಮಿಷ ಟೈಮ್ ಇದ್ದಿದ್ದು. ನನ್ನ ಫ್ರೆಂಡ್ ಮೇಕಪ್ ಆರ್ಟಿಸ್ಟ್, ಅವಳು ಗ್ರೇಟ್, 10 ನಿಮಿಷದಲ್ಲಿ ಪಟ. ಅದು ಅಲ್ಲದೆ ಅವರು ಬೇಗ ಬೇಗ ಅಂತ ಹೇಳುವಾಗ ಫುಲ್ ಪ್ಯಾನಿಕ್ ಆಗ್ತಾ ಇರ್ತೀವಿ. ಇವಾಗ ಸೆಕೆಂಡ್ ಲುಕ್ ಆಯ್ತು ಅವಳದು. ಇದರಲ್ಲಿ ಮೇನ್ ಇವರು ಮತ್ತೆ ಇವರು ದೀಕ್ಷಾ ಅಂತ ಗೊತ್ತಾಯ್ತಲ್ಲ. ಬೇಗ ಹೋಗಿ ಹುಡುಗ ಯಾರ್ಯಾರು ನೋಡ್ತಿದ್ದೀರಾ, ನೆಕ್ಸ್ಟ್ ಹುಡುಗಿ ಮನೆಗೆ ಹೋಗ್ಲಿಕ್ಕಿದ್ರೆ ಸ್ವಲ್ಪ ಬೇಗ ಹೋಗಿ. ಇವಾಗ ನಾವು ಹೋಗುವ, ರಿಂಗ್ ಎಕ್ಸ್ಚೇಂಜ್ ಆಗಬೇಕು ಇವಾಗ ಬನ್ನಿ. ಸೊ ಇವಾಗ ಇಲ್ಲಿ ರಿಂಗ್ ಎಕ್ಸ್ಚೇಂಜ್ ಆಗ್ತಾ ಇತ್ತು. ಒನ್ಸ್ ಅಗೇನ್ ಹ್ಯಾಪಿ ಎಂಗೇಜ್ಮೆಂಟ್ ಪೂಜನಿಗೆ. ಅವಳ ಹೆಸರು ಪೂಜಾ, ಅವರ ಹೆಸರು ರೋಷನ್ ಅಂತೇಳಿ. ಚಿಕ್ಕ ಮಗು ಇಲ್ಲೇ ಮಲಗಿಸಿ ಹೋಗಿದ್ದಾರೆ. ಹಾಯ್ ರಿಂಗ್ ಹಾಕೋದು ಸ್ವಲ್ಪ ಲೇಟ್ ಆಗಿತ್ತಲ್ಲ, ಸೊ ಹಾಗಾಗಿ ತುಂಬ ಜನ ಆಗಿತ್ತು, 1 ಗಂಟೆ ಆಗಿತ್ತು. ಅದಾದಮೇಲೆ ನೆಕ್ಸ್ಟ್ ನಾವು ವಿಶ್ ಮಾಡಿದ್ವಿ. ಸ್ಟೇಜ್ಗೆ ಹೋಗಿ ವಿಶ್ ಮಾಡಿ ಫೋಟೋ ಎಲ್ಲ ತೆಗಿಸ್ಕೊಂಡು ಮತ್ತೆ ನೆಕ್ಸ್ಟ್ ಊಟಕ್ಕೆ ಹೋದ್ವಿ. ಇಲ್ಲಿ ಸ್ಪೆಷಲ್ ಏನಂದರೆ ವೆಜ್ ನಾನ್ ವೆಜ್ ಎರಡೂ ಇರುತ್ತೆ. ಬಟ್ ನಮ್ಮ ಕಡೆ ವೆಜ್ ಮಾತ್ರ ಇರುತ್ತೆ, ಇಲ್ಲಿ ಹಾಗಲ್ಲ. ಮದುವೆ ಆಯಿತು ಅಥವಾ ರಿಸೆಪ್ಷನ್ಗೆ ಫುಲ್ ನಾನ್ ವೆಜ್ ಇರುತ್ತೆ. ಬಟ್ ಸೀಮಂತ ಅದಕ್ಕೆಲ್ಲ ಈ ಥರ ವೆರೈಟೀಸ್ ಇತ್ತು. ಅವಳು ವೆಜ್ ತೊಗೊಂಡಿದ್ಲು, ನಾನು ನಾನ್ ವೆಜ್ ತೊಗೊಂಡಿದ್ದೆ. ನಮಗೆ ಚಿಕನ್ ಎಂತೆಲ್ಲ. ಇವಾಗ ನಾವು ಹೊರಟ್ವಿ ಸ್ನೇಹಿತರೆ. ಇಲ್ಲಿ ನೋಡಿ, ಲಿಪ್ ಬಾಮ್ ಅಲ್ಲ, ಲಿಪ್ ಲೈನರಾ ಎಲ್ಲಿಂಟು ಇಲ್ಲ, ಎಲ್ಲ ಉಂಟು ನೋಡಿ. ಅವಳ ರೂಮ್ ನೋಡಿ ಎಷ್ಟು ಪಸರ ಇದೆ ಎಲ್ಲ. ಇವಾಗ ಹೊರಡೋದು ನಾವು. ಚಂದ ಉಂಟು. ಅಯ್ಯೋ ಸತ್ತೋಗಿದೆ ಇದು. ನಾವು ವಾಪಸ್ ಬರುವಾಗ ಅವ್ರ ಮನೆಯವರೆಲ್ಲ ಊಟ ಮಾಡ್ತಾಯಿದ್ರು. ನಾವು 3 ಗಂಟೆಗೆ ವಾಪಸ್ ಬಂದ್ವಿ. ಅವರಮ್ಮ, ಅಪ್ಪ ಮತ್ತು ಹುಡುಗಿ. ನಾವು ಮನೆಗೆ ಹೊರಟ್ವಿ. ನಮಗೆ ಇವರು ಡ್ರಾಪ್ ಮಾಡ್ತಾರೆ. ಇಲ್ಲಿ ನೋಡಿ ಬಿಸಿಲು. ಇವಾಗ ನಾವು ಹೊರಟ್ವಿ ಮನೆಗೆ. ಬಿಸಿಲಿದೆ ತುಂಬ, ನೋಡಿರ್ಬೋದು ನೀವು. ಮದುಮಗಳು ಊಟ ಮಾಡ್ತಿದ್ದಾರೆ ಫ್ಯಾಮಿಲಿಯವರು. ಇವಾಗ ಹೊರಟ್ವಿ. ಓಕೆ, ಬಾಯ್ ಗೆಳೆಯರೇ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಇವಾಗ ನಮ್ಮ ಮನೆಯವರು ಡ್ರಾಪ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ದೀಕ್ಷಕ್ಕ. ಟ್ರಿಬಲ್ ರೈಡ್ ಹೋಗ್ತಿದ್ದೇವೆ ನಾವು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಹಾಗೆ ನಿಮಗೆ ಆರ್ಡರ್ಸ್ ಇದ್ದರೆ ಇವಳಿಗೆ ಆರ್ಡರ್ಸ್ ಕೊಡಿ, ನಾನು ಡಿಸ್ಪ್ಲೇ ಮೇಲೆ ಹಾಕಿರ್ತೇನೆ.